ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಿಯಾಂಕಾ. ಇವತ್ತು ನಾನು ನಿಮಗೆ ನಿಮ್ಮ ಮಗುಗೆ ಆಟಿಸಮ್ ಅಂತ ಡಯಾಗ್ನೈಸ್ ಆದಾಗ ಯಾವ್ಯಾವ ಥೆರಪಿನ ಕೊಡಿಸ್ಬೇಕು ಮತ್ತು ಯಾಕೆ, ಹಾಗೆಯೇ ಆಕ್ಯುಪೇಷನಲ್ ಥೆರಪಿ ಬಗ್ಗೆ ಮಾಹಿತಿನ ಡೀಟೇಲಾಗಿ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಡಾಕ್ಟರ್ಸ್ ಹತ್ರ ನೀವು ಡಯಾಗ್ನೈಸ್ ಮಾಡಿ ಹೋದಾಗ ಅವರು ಸ್ಪೀಚ್ ಥೆರಪಿ ಮತ್ತು ಆಕ್ಯುಪೇಷನಲ್ ಥೆರಪಿ ಎರಡನ್ನ ರೆಕಮೆಂಡ್ ಮಾಡ್ತಾರೆ. ಮಾತಿನಲ್ಲಿ ನಮ್ಮ ಮಕ್ಕಳು ಹಿಂದೆ ಇರೋದ್ರಿಂದ ಸ್ಪೀಚ್ ಥೆರಪಿನ ರೆಕಮೆಂಡ್ ಮಾಡ್ತಾರೆ. ಆಕ್ಯುಪೇಷನಲ್ ಥೆರಪಿ ಯಾಕಪ್ಪ ಅಂತಂದರೆ ಹೈಪರ್ ಆ್ಯಕ್ಟಿವಿಟಿನ ಕಡಿಮೆ ಮಾಡೋಕ್ಕೆ, ಮತ್ತು ಇನ್ನೊಂದು ಬರುತ್ತೆ SPD ಅಂತ. ಇದ್ರ ಬಗ್ಗೆ ಇದೇ ವಿಡಿಯೋಲಿ ಮುಂದಕ್ಕೆ ನಾನು ಹೇಳ್ತೀನಿ. ಅದನ್ನು ಕೂಡ ಆಕ್ಯುಪೇಷನಲ್ ಥೆರಪಿಯಲ್ಲಿ ಸರಿ ಮಾಡಲಾಗತ್ತೆ. ಹಾಗಾಗಿ ಈ ಎರಡು ಥೆರಪಿನ ರೆಕಮೆಂಡ್ ಮಾಡ್ತಾರೆ. ಯಾವುದೇ ಥೆರಪಿಗೆ ನೀವು ಹಾಕಿದ್ರು ಅದ್ರದ್ದು ಕಾಲ ಬರೀ 45 ನಿಮಿಷ ಮಾತ್ರ ಥೆರಪಿಸ್ಟ್ಗಳು ಕೊಡ್ತಾರೆ. ಮಿಕ್ಕಿದ ಟೈಮಲ್ಲಿ ನಾವು ತಂದೆ ತಾಯಿಗಳಾಗಿ ನಮ್ಮ ಮಕ್ಕಳ ಮೇಲೆ ವರ್ಕ್ ಮಾಡಬೇಕಾಗಿರುತ್ತೆ. ಅದನ್ನು ನಾವು ಥೆರಪಿಸ್ಟಿಂದ ತಿಳ್ಕೊಬೋದು. ಯಾವುದನ್ನು ಹೇಳ್ಕೊಡ್ಬೇಕು ಏನು ಅಂತ ವಿಚಾರಿಸಿದಾಗ ನಮ್ಮ ಮಕ್ಕಳಿಗೆ ಏನು ಮಾಡಿಸ್ಬೇಕು ಅನ್ನೋದನ್ನ ಥೆರಪಿಸ್ಟು ನಮಗೆ ಹೇಳ್ತಾರೆ. ನಾನು ಏನು ಹೇಳ್ತೀನಿ ಅಂತಂದರೆ, ಕೂರ್ತಾನೆ ಇಲ್ಲ ಅನ್ನೋ ಮಕ್ಕಳಿಗೆ ನೀವು ಡೈರೆಕ್ಟಾಗಿ ಸ್ಪೀಚ್ ಥೆರಪಿಗೆ ಕಳಿಸಿದಾಗ ಅಲ್ಲಿ ನಿಮಗೆ ಇಂಪ್ರೂವ್ಮೆಂಟ್ ಕಾಣೋದು ಕಡಿಮೆ. ಯಾಕೆ ಅಂದರೆ ನಮ್ಮ ಮಕ್ಕಳು ಒಂದು ಕಡೆ ಕೂರ್ತಾ ಇಲ್ಲ ಅಂದಾಗ ಸ್ಪೀಚ್ ಥೆರಪಿಸ್ಟ್ಗೂ ಕೂಡ ಮಾತು ಹೇಳ್ಕೊಡೋದಕ್ಕೆ ಅಥವಾ ಬಾಯಲ್ಲಿ ಉಚ್ಚಾರಣೆ ಹೇಳ್ಕೊಡೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಹಾಗಾಗಿ ಮೊದಲು ನೀವು ಆಕ್ಯುಪೇಷನಲ್ ಥೆರಪಿ ಶುರು ಮಾಡಿ. ನಿಮ್ಮ ಮಕ್ಕಳು ಒಂದು 3-4 ತಿಂಗಳು ಅಥವಾ 5-6 ತಿಂಗಳು ಆದಮೇಲೆ ಕೂತ್ಕೋತಾ ಇದ್ದಾರೆ ಒಂದು ಕಡೆ ಅಂತ ನಿಮಗೆ ಅನ್ನಿಸಿದಾಗ ಆಗ ನೀವು ಸ್ಪೀಚ್ ಥೆರಪಿಗೆ ಹಾಕೋದ್ರಿಂದ ನಿಮ್ಮ ಮಕ್ಕಳಲ್ಲಿ ತುಂಬ ಇಂಪ್ರೂವ್ಮೆಂಟ್ ಕಾಣ್ಬೋದು ಸ್ಪೀಚಲ್ಲೂ ಕೂಡ. ಈಗ ಆಕ್ಯುಪೇಷನಲ್ ಥೆರಪಿ ಬಗ್ಗೆ ಮಾತಾಡೋಣ. ಆಕ್ಯುಪೇಷನಲ್ ಥೆರಪಿಯಲ್ಲಿ ಏನು ಮಾಡ್ತಾರೆ ಅಂತಂದರೆ, ಹೈಪರ್ ಆ್ಯಕ್ಟಿವ್ ಮಕ್ಕಳಿಗೆ ಇರೋ ಎನರ್ಜಿನ ಕಡಿಮೆ ಮಾಡ್ತಾರೆ. ಹೇಗೆ ಅಂದರೆ ಮೆಟ್ಲನ್ನು ಹತ್ತಿ ಇಳಿಸಿ ಮಾಡಿ, ಅಥವಾ ಉರುಳು ಸೇವೆ ಥರ ಆ್ಯಕ್ಟಿವಿಟೀಸ್ ಹಾಕಿ, ಅಥವಾ ಕ್ರಾಲಿಂಗ್ ಮಾಡಿಸಿ, ಆ್ಯನಿಮಲ್ ವಾಕ್ ಮಾಡಿಸಿ, ಈ ಥರ ಎಷ್ಟೊಂದು ಆ್ಯಕ್ಟಿವಿಟೀಸ್ ಇರುತ್ತೆ. ಮಕ್ಕಳಿಗೆ ಮೂಮೆಂಟ್ ಬೇಕಿರುತ್ತೆ. ಸೊ ಈ ಥರ ಮೂಮೆಂಟ್ ಇರೋ ಆ್ಯಕ್ಟಿವಿಟೀಸ್ನ ಮಾಡಿಸಿ ಆ ಎನರ್ಜಿನ ಕಡಿಮೆ ಮಾಡಿದಾಗ ಮಕ್ಕಳು ಸುಸ್ತಾಗಿ ಒಂದು ಕಡೆ ಕೂತ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ. ಪ್ರತಿ ದಿವಸ ಈ ಥರ ಆ್ಯಕ್ಟಿವಿಟೀಸ್ ಮಾಡಿಸೋದ್ರಿಂದ ಎನರ್ಜಿ ತಾನಾಗೆ ಕಡಿಮೆ ಆಗ್ತಾ ಬರುತ್ತೆ. ಆಗ ಅವರು ಕೂತ್ಕೋತಾರೆ, ಒಂದು ಕಡೆ ಬರೆಯೋಕ್ಕೆ ಶುರು ಮಾಡ್ತಾರೆ, ನಾವು ಹೇಳೋದನ್ನ ಕೇಳಿಸ್ಕೊತಾರೆ. ಸೊ ಹಾಗಾಗಿ ನಾವು ಅವ್ರ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡೋಕ್ಕೆ ಇನ್ನೂ ತುಂಬ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಬಂದು ಆಕ್ಯುಪೇಷನಲ್ ಥೆರಪಿಯಲ್ಲಿ ಫೋಕಸ್ಸು ಕೂಡ ಚೆನ್ನಾಗಿ ಆಗ್ತಾ ಬರುತ್ತೆ. ಅವರು ನಾವು ಹೇಳೋದನ್ನ ಕೇಳಿಸ್ಕೊಂಡು, ಮೂಮೆಂಟಲ್ಲಿದ್ದರೂ ನಾವು ಹೇಳೋದನ್ನ ಕೇಳಿಸ್ಕೊಂಡು ಡೈರೆಕ್ಷನ್ಸ್ನ ಫಾಲೋ ಮಾಡ್ತಾರೆ. ಪೆನ್ ತೊಗೊಂಡೋಗ ಲೀಡು ಅನ್ನೋದನ್ನು ಅವರು ಕೂಡ ಚೆನ್ನಾಗಿ ಅರ್ಥ ಮಾಡಿಕೊಂಡು ಮಾಡ್ತಾರೆ. ಸೊ ರಿಸೆಪ್ಟಿವ್ ಲ್ಯಾಂಗ್ವೇಜ್ ಅಂತ ಕರೀತಾರೆ. ನಾವು ಹೇಳೋದನ್ನ ಅವ್ರು ಅರ್ಥ ಮಾಡ್ಕೊಳ್ಳೋಕ್ಕೆ. ರಿಸೆಪ್ಟಿವ್ ಲ್ಯಾಂಗ್ವೇಜ್ ಕೂಡ ಆಕ್ಯುಪೇಷನಲ್ ಥೆರಪಿಯಲ್ಲಿ ಇಂಪ್ರೂವ್ ಆಗುತ್ತೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ SPD ಅಂತ ಹೇಳಿದೆ, ಅಂದರೆ ಸೆನ್ಸರಿ ಪ್ರೊಸೆಸಿಂಗ್ ಡಿಸಾರ್ಡರ್ ಅಂತ ಕರೀತಾರೆ. ಇದರಲ್ಲಿ ನಮ್ಮ ಮಕ್ಕಳಿಗೆ ಕೆಲವೊಂದು ಟೆಕ್ಸ್ಚರ್ಸ್ ಇಷ್ಟ ಆಗೋದಿಲ್ಲ. ಊಟದಲ್ಲೂ ಅಷ್ಟೇ, ಮುಟ್ಟೋದಕ್ಕೂ ಅಷ್ಟೇ, ಅಥವಾ ನಡೆಯೋದಕ್ಕೂ. ಈಗ ಊಟದಲ್ಲಿ ಅಂತ ಬಂದಾಗ ಕೆಲವು ಮಕ್ಕಳಿಗೆ ಬರೀ ಸಾಫ್ಟ್ ಟೆಕ್ಸ್ಚರ್ಸ್ ಇಷ್ಟ ಆಗುತ್ತೆ, ಉಪ್ಪಿಟ್ಟು, ಕೇಕು ಆ ಥರದ್ದು. ಕೆಲವು ಮಕ್ಕಳಿಗೆ ಕ್ರಂಚಿ ಟೆಕ್ಸ್ಚರ್ಸ್ ಇಷ್ಟ ಆಗುತ್ತೆ, ಕ್ಯಾರೆಟ್, ಬೀಟ್ರೂಟ್, ಸೌತೆಕಾಯಿ ಈ ಥರದ್ದು. ಕೆಲವು ಟೆಕ್ಸ್ಚರ್ಸ್ನ ಅವಾಯ್ಡ್ ಮಾಡ್ತಾರೆ. ಮುಟ್ಟೋದಕ್ಕೂ ಕೂಡ ಫರ್ ಥರ ಟೆಕ್ಸ್ಚರ್ಸ್ ಇಷ್ಟಪಟ್ಟರೆ, ಗಾರೆ ಗೋಡೆ ಇರುತ್ತಲ್ಲ ಆ ಥರ ತರಿ ಟೆಕ್ಸ್ಚರ್ಸ್ ಇಷ್ಟ ಇಲ್ಲದೆ ಇರಬಹುದು, ಅಥವಾ ಕೆಲವರಿಗೆ ಅದ್ರ ಉಲ್ಟಾ ಇರಬಹುದು. ಹಾಗೆಯೇ ನಡೆಯುವಾಗಲೂ ಕೂಡ ಮರಳ ಮೇಲೆ ನಡೆಯೋಕ್ಕೆ ಇಷ್ಟಪಡದೇ ಇರೋದು, ಅಥವಾ ಹುಲ್ಲು ಮೇಲೆ ನಡೆಯೋಕ್ಕೆ ಇಷ್ಟಪಡದೇ ಇರೋದು. ಸೊ ಇದನ್ನು ಸೆನ್ಸರಿ ಪ್ರೊಸೆಸಿಂಗ್ ಡಿಸಾರ್ಡರ್ ಅಂತಾರೆ. ಅವರ ಸೆನ್ಸಸ್ಗೆ ಈ ಥರ ಟೆಕ್ಸ್ಚರ್ಸ್ನ ಪ್ರಾಸೆಸ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ತಿರುತ್ತೆ. ಸೊ ಇದಾಗಿ ಆ ಥರ ಟೆಕ್ಸ್ಚರ್ಸ್ ಯಾವ್ಯಾವ್ದು ಆಗೋದಿಲ್ಲ ಅದನ್ನೆಲ್ಲ ಅವರು ದಿನ ಆ ಮಕ್ಕಳಿಗೆ ಎಕ್ಸ್ಪೋಷರ್ ಕೊಟ್ಟು ಅದರಲ್ಲಿ ಆಟ ಆಡಿಸಿ ಆ ಟೆಕ್ಸ್ಚರ್ಸ್ಗೆ ಒಗ್ಗೋ ಥರ ಮಾಡ್ತಾರೆ ಆಕ್ಯುಪೇಷನಲ್ ಥೆರಪಿಯಲ್ಲಿ. ಸೊ ಇದು 2ನೇ ಆಬ್ಜೆಕ್ಟಿವ್ ಆಗಿರುತ್ತೆ. 3ನೇದು ಬಂದು ನಮ್ಮ ಮಕ್ಕಳಲ್ಲಿ ಕಾಗ್ನಿಟಿವ್ ಸ್ಕಿಲ್ಸು ಬೇರೆ ಮಕ್ಕಳ ಅಷ್ಟು ಚೆನ್ನಾಗಿ ಇರೋದಿಲ್ಲ. ಸ್ಪೂನಲ್ಲಿ ತಿನ್ನೋದು, ಲೋಟದಲ್ಲಿ ಕುಡಿಯೋದು, ಕ್ಯಾಂಡಲ್ಸ್ ಬ್ಲೋ ಮಾಡೋದು, ಆಮೇಲೆ ಬಬಲ್ಸ್ ಬ್ಲೋ ಮಾಡೋದು, ಸಾಕ್ಸ್ ಹಾಕ್ಕೊಳ್ಳೋದು, ಶೂ ಹಾಕ್ಕೊಳ್ಳೋದು, ಚಪ್ಪಲ್ ಹಾಕ್ಕೊಳ್ಳೋದು, ಸ್ಟ್ರಾ ಅಲ್ಲಿ ಕುಡಿಯೋದು. ಸೊ ಈ ಥರ ಸ್ಕಿಲ್ಸು ಅಷ್ಟು ಚೆನ್ನಾಗಿ ಡೆವಲಪ್ ಆಗಿರಲ್ಲ. ಅದನ್ನು ಕೂಡ ಅಭ್ಯಾಸ ಮಾಡಿಸಿ ಆಕ್ಯುಪೇಷನಲ್ ಥೆರಪಿಯಲ್ಲಿ ಸರಿ ಮಾಡ್ತಾರೆ. ನೆಕ್ಸ್ಟ್ ಬಂದು ಗ್ರಾಸ್ ಮೋಟರ್ ಸ್ಕಿಲ್ಸ್ ಅಂತ ಕರೀತಾರೆ. ಗ್ರಾಸ್ ಮೋಟರ್ ಸ್ಕಿಲ್ಸ್ ಅಂದರೆ ಜಂಪಿಂಗ್, ಹಾಪಿಂಗ್ ಆ ಥರದ್ದು, ಮತ್ತು ಕುಂಟದು, ಈ ಥರದ್ದನ್ನು ಕೂಡ ನಾವು ಆ್ಯಕ್ಟಿವಿಟೀಸ್ ಕೊಡೋದ್ರ ಮೂಲಕ ಆಕ್ಯುಪೇಷನಲ್ ಥೆರಪಿಯಲ್ಲಿ ಹೇಳಿಕೊಟ್ಟು ಸರಿ ಮಾಡ್ಕೊಬೋದು. ಹಾಗೆಯೇ ಆಕ್ಯುಪೇಷನಲ್ ಥೆರಪಿಯಲ್ಲಿ ಫೈನ್ ಮೋಟರ್ ಸ್ಕಿಲ್ಸ್ ಅನ್ನೋದ್ರ ಮೇಲೂ ಸಹ ವರ್ಕ್ ಮಾಡ್ತಾರೆ. ಫೈನ್ ಮೋಟರ್ ಸ್ಕಿಲ್ಸ್ ಯಾವ್ಯಾವುದು ಅಂತಂದರೆ, ಈಗ ಊಟ ಮಾಡಬೇಕಾದ್ರೆ ನಾವು ಬೆರಳುಗಳನ್ನ ಯೂಸ್ ಮಾಡಿ ಹೀಗೆ ಊಟ ಮಾಡೋದು. ಯೂಶ್ವಲಿ ಆಟಿಸಮ್ ಮಕ್ಕಳು ಹೀಗೆ ತಿನ್ನೋಕ್ಕೆ ಇಷ್ಟಪಡ್ತಾರೆ, ಹಸ್ತನ ಜಾಸ್ತಿ ಉಪಯೋಗಿಸ್ತಾರೆ. ಬೆರಳನ್ನು ಹೇಗೆ ಮ್ಯಾನಿಪುಲೇಟ್ ಮಾಡಿ ಊಟ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ತಿಳುವಳಿಕೆ ಕಡಿಮೆ ಇರುತ್ತೆ. ಹಾಗಾಗಿ ಈವನ್ ನಾಣ್ಯಗಳು ಎತ್ತಕ್ಕೆ, ಅಥವಾ ಪಿಗ್ಗಿ ಬ್ಯಾಂಕ್ಗೆ ನಾಣ್ಯಗಳನ್ನ ಹಾಕೋಕ್ಕೆ, ಅಥವಾ ಅಕ್ಕಿ ಕಾಳು ಬಿದ್ದೋಗಿರುತ್ತೆ ಅದನ್ನು ಎತ್ತಕ್ಕೆ, ಈ ಥರದಕ್ಕೆ ಫಿಂಗರ್ಸ್ನ ಹೇಗೆ ನಾವು ಉಪಯೋಗಿಸ್ಬೇಕು ಅನ್ನೋದನ್ನ ನಮ್ಮ ಮಕ್ಕಳಲ್ಲಿ ಗೊತ್ತಿರೋದಿಲ್ಲ. ಹಾಗಾಗಿ ಅದರ ಮೇಲೂ ಕೂಡ ಆಕ್ಯುಪೇಷನಲ್ ಥೆರಪಿಯಲ್ಲಿ ಕೆಲಸ ಮಾಡ್ತಾರೆ ಥೆರಪಿಸ್ಟ್.
ಮತ್ತು ಇನ್ನೊಂದೇನಪ್ಪ ಅಂತಂದರೆ ಈ ಆಕ್ಯುಪೇಷನಲ್ ಥೆರಪಿ ಮೂಲಕ ನಾವು ಆಟಿಸಮ್ದು ಕೆಲವು ಲಕ್ಷಣಗಳು, ಟೋ ವಾಕಿಂಗ್ ಆಗಿರಲಿ ಅಥವಾ ಜಂಪಿಂಗ್ ಆಗಿರಲಿ, ಆಮೇಲೆ ಹ್ಯಾಂಡ್ ಫ್ಲಾಪಿಂಗು, ಈ ಥರದನ್ನೆಲ್ಲ ಅದಕ್ಕೆ ತಕ್ಕನಾದ ಆ್ಯಕ್ಟಿವಿಟೀಸ್ ಕೊಟ್ಟು ಆ ಸೆನ್ಸರಿ ನೀಡ್ ಅಂತ ಏನಿದೆ ಅದನ್ನು ಆ ಮಕ್ಕಳಲ್ಲಿ ಕಡಿಮೆ ಮಾಡ್ತಾರೆ. ಸೆನ್ಸರಿ ನೀಡ್ ಏನಪ್ಪ ಅಂತಂದರೆ, ಈಗ ನಮಗೆ ಹಸಿವಾದಾಗ ನಮಗೆ ಊಟ ಕೊಟ್ಟಾಗ ಆ ನೀಡ್ ಫುಲ್ಫಿಲ್ ಆಗುತ್ತೆ, ನಮ್ಮ ಹಸಿವು ಹೊಟ್ಟೋಗುತ್ತೆ, ಆವಾಗ ನಾವು ಆರಾಮಾಗ್ತೀವಿ. ಹಸಿವು ಇದ್ದರೆ ನಾವು ಸಪ್ಪೆ ಇರ್ತೀವಿ. ಹಾಗೆಯೇ ನಮ್ಮ ಮಕ್ಕಳಿಗೆ ಜಂಪಿಂಗ್ ಯಾವಾಗ ಬೇಕಿರುತ್ತೆ ಅಂತಂದರೆ ಇನ್ಪುಟ್ ಬೇಕಿರುತ್ತೆ. ಆ ಸೆನ್ಸರಿ ಇನ್ಪುಟ್ನ ಪಡೆಯೋದಕ್ಕೆ ಅಥವಾ ಪ್ರೆಷರ್ ಬೇಕಿರುತ್ತೆ. ಆ ಪ್ರೆಷರ್ನ ಪಡೆಯೋದಕ್ಕೆ ಅವರು ಜಂಪ್ ಮಾಡ್ತಾ ಇರ್ತಾರೆ ಅಥವಾ ಹ್ಯಾಂಡ್ ಫ್ಲ್ಯಾಪ್ ಮಾಡ್ತಾ ಇರ್ತಾರೆ. ಹಾಗಾಗಿ ನಮ್ಮ ಮಕ್ಕಳಿಗೆ ನಾವು ಅದೇ ಥರ ಆ್ಯಕ್ಟಿವಿಟೀಸ್ನ ಕೊಟ್ಟು ಆ ಸೆನ್ಸರಿ ನೀಡನ್ನ ಫಿಲ್ ಮಾಡಿದಾಗ ಅವರು ಆ ಥರ ಬಿಹೇವಿಯರ್ನ ತೋರಿಸೋದು ಕಡಿಮೆ ಮಾಡ್ತಾರೆ. ಮತ್ತು ನರ್ವಸ್ ಸಿಸ್ಟಮ್ ಕಾಮ್ ಆಗಿದ್ದಾಗ ನಮಗೆ ಸ್ಪೀಚ್ ಹೇಳ್ಕೊಡೋಕ್ಕೆ ತುಂಬ ಈಸಿ ಆಗುತ್ತೆ. ನಮ್ಮ ಆಟಿಸಮ್ ಮಕ್ಕಳಿಗೆ ಅವ್ರನ್ನ ಕಾಮ್ ಮಾಡೋದಕ್ಕೆ ಜಾಯಿಂಟ್ ಕಂಪ್ರೆಷನ್ ಅಂತ ಕರೀತಾರೆ. ಬೆರಳಿಗೆ, ಕೈಗೆ, ಕಾಲಿಗೆ ಎಲ್ಲ ಜಾಯಿಂಟ್ ಕಂಪ್ರೆಷನ್ಸ್ ಕೊಡ್ತಾರೆ, ಮತ್ತು ಮಸಾಜ್ ಕೊಡ್ತಾರೆ, ಮತ್ತು ಡೀಪ್ ಪ್ರೆಷರ್ ಕೊಡ್ತಾರೆ, ಲಿಂಬಾಲ್ ಆ್ಯಕ್ಟಿವಿಟೀಸ್ ಮಾಡಿಸ್ತಾರೆ. ಸೊ ಅದನ್ನೆಲ್ಲ ಮಾಡಿಸೋದ್ರಿಂದ ಅವರ ನರ್ವಸ್ ಸಿಸ್ಟಮ್ ಕಾಮ್ ಆಗಿ ಅವ್ರಿಗೆ ನಾವು ಏನು ಹೇಳ್ಕೊಡ್ತಾ ಇದ್ದೀವಿ, ಇಮಿಟೇಷನ್ ಆಗ್ಬೋದು, ಸ್ಪೀಚ್ ಆಗ್ಬೋದು, ಅದ್ರ ಮೇಲೆ ಫೋಕಸ್ ಮಾಡೋಕ್ಕೆ ಆಕ್ಯುಪೇಷನಲ್ ಥೆರಪಿ ಹೆಲ್ಪ್ ಮಾಡುತ್ತೆ. ಕೊನೆಯದಾಗಿ ಕೆಲವು ಮಕ್ಕಳಲ್ಲಿ ಉಗುರು ಕಟ್ ಮಾಡಿಸ್ಕೊಳ್ಳೋದಕ್ಕೆ, ಹೇರ್ ಕಟ್ ಮಾಡಿಸ್ಕೊಳ್ಳೋಕ್ಕೆ ಅಥವಾ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಪೂಜೆದು ಸೌಂಡು, ಗಂಟೆ ಸೌಂಡು ಕೂಡ ಅವರಿಗೆ ಇಷ್ಟ ಆಗ್ತಿರಲ್ಲ. ಅದಕ್ಕೂ ಎಲ್ಲ ಆಕ್ಯುಪೇಷನಲ್ ಥೆರಪಿಸ್ಟು ನಮಗೆ ಹೇಳ್ಕೊಡ್ತಾರೆ ಏನೇನ ಮಾಡಬೇಕು, ಹೇಗೆ ಅವ್ರನ್ನ ಆ ಥರ ವಾತಾವರಣಗಳಿಗೆ ಒಗ್ಗಿಸ್ಬೇಕು ಅಂತ. ಆಕ್ಯುಪೇಷನಲ್ ಥೆರಪಿ ಬಗ್ಗೆ ನನಗೆ ಗೊತ್ತಿದ್ದ ಎಲ್ಲ ಮಾಹಿತಿಗಳನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಕೊಟ್ಟಿದ್ದೀನಿ. ನಿಮ್ಗೆ ಇನ್ನೇನಾದರೂ ಫೀಡ್ಬ್ಯಾಕ್ ಅಥವಾ ಏನಾದರೂ ತಿಳ್ಕೊಬೇಕು ಮಾಹಿತಿಯನ್ನು ಇದ್ದರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ.